ಯಾರಪ್ಪ ಇಷ್ಟೊತ್ತಲ್ಲಿ ಬರ್ತಾ ಬರ್ತಾ ನಮ್ಮ ಮನೆಯವ್ರಿಗೆ ಕಾಮನ್ ಸೆನ್ಸೇ ಕಮ್ಮಿ ಆಗ್ತಾ ಇದೆ. ನಿನ್ಗೇನು ಮಾಡಕ್ಕೆ ಕೆಲಸ ಇಲ್ವಾ? ಏನಾದಿ ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡ್ತೀನಿ ಗೊತ್ತಾ? ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ಗುಡಿಸಿ ರಂಗೋಲಿ ಹಾಕಿ ಬೆಳಗ್ಗೆ ಎಲ್ರಿಗೂ ಟೀ ಕಾಫಿ ಮಾಡಿಕೊಟ್ಟು ತಾತಂಗೆ ಮಾತ್ರೆ ಕೊಟ್ಟು ಬೆಳಗ್ಗೆ ತಿಂಡಿ ಮಾಡಿ ಎಲ್ರಿಗೂ ಬಡಿಸಿ ಕಾಲೇಜಿಗೆ ಹೋಗಿ ಮತ್ತೆ ವಾಪಸ್ ಬಂದು ಎಲ್ರಿಗೂ ಕಾಫಿ ಟೀ ಮಾಡಿಕೊಟ್ಟು ತಾತಂಗೆ ಮಾತ್ರೆ ರಾತ್ರಿ ಅಡುಗೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿ ಹೋಗಿ ಒಣಗಾಕಿ ಬಂದು ಅಪ್ಪ ಎಷ್ಟು ಕೆಲಸ ಮಾಡಿದ್ದೀನಿ ಗೊತ್ತಾ ಅದಿ? ಈಗೆಲ್ಲ ಕೆಲಸ ಮುಗೀತು, ಏನೂ ಇಲ್ಲ. ಕೆಲಸ ಎಲ್ಲ ಮುಗ್ದಿದ್ರೆ ಹೋಗಿ ಮುಸ್ಕಾಕೊಂಡು ಮಲ್ಕೋ. ನನಗೆ ಯಾಕೆ ಹಿಂಸೆ ಕೊಡ್ತಿದ್ಯಾ? ಸರ್ ಇವಾಗ ಟೈಮ್ ಎಷ್ಟು? 12. ನನ್ನ ಡ್ಯೂಟಿ ಎಲ್ಲ ಆಗಲೇ ಮುಗ್ದೋಯ್ತು. ಈಗ ತಮ್ಮದು ಶುರುವಾಗಿದೆ. ನನ್ನ ಡ್ಯೂಟಿ? ಹೋಗಿ ಗೇಟ್ ಕಾಯಿ. ಏಯ್, ನಾನು ಯಾಕೆ ಗೇಟ್ ಕಾಯಬೇಕು? ಓ, ಗಜ್ನಿ ಸಾಹೇಬ್ರು ಚಾಲೆಂಜ್ನ ಮರ್ತು ಹೋಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಓ, ಅದು ಬೇರೆ ಇದೆಯಾ? ಸರಿ, ಇವಾಗ ಏನು ಮಾಡಬೇಕು? ರೂಮಲ್ಲಿ ನನಗೆ ತುಂಬ ಶೆಕೆ ಆಗ್ತಾ ಇದೆ, ಫ್ಯಾನ್ ವರ್ಕ್ ಆಗ್ತಾ ಇಲ್ಲ. ಅದಕ್ಕೆ ನಾನು ಏನೇ ಮಾಡಲಿ, ಬಂದು ಗಾಳಿ ಬೀಸ್ಲಾ? ವಾರೆ ವಾ, ವಾಟ್ ಎ ಇಂಟೆಲಿಜೆಂಟ್ ಸರ್ವೆಂಟ್. ಅದನ್ನೇ ಬಂದ್ ಮಾಡು. ಏಯ್, ಹೋಗೆ ಸುಮ್ಮನೆ. ಆ ರೂಮಲ್ಲಿ ಎ ಸಿ ಇದೆ ತಾನೆ, ಹೋಗು ಎ ಸಿ ಆನ್ ಮಾಡ್ಕೊಂಡು ಮಲ್ಕೋ. ನನಗೆ ಎ ಸಿ ಆಗಲ್ಲ, ತಲೆ ಹಿಡಿಯತ್ತೆ. ಸರಿ, ಒಂದು ಕೆಲಸ ಮಾಡು, ಇಲ್ಲಿ ಫ್ಯಾನ್ ವರ್ಕ್ ಆಗ್ತಾ ಇದೆ, ಈ ರೂಮಲ್ಲೇ ಮಲ್ಕೋಬಾ. ಏನು, ಈ ರೂಮಲ್ಲ? ಚೀಚಿ ಚಿ ಚಿ ಚಿ. ಏಯ್, ಏನು ನನ್ನ ರೂಮ್ನೇ ಚೀಚಿ ಚಿಚಿ 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 ಅಂತಿದ್ಯಾ? ಯಾಕೆ, ಹೆಂಗಿದೆ ಮೈಗೆ? ಅಯ್ಯೋ, ಮೈಗೆ ಯಾಕೋ ಹುಷಾರೇ ಇಲ್ಲ. ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗೋ. ಬಂದು ಕರ್ಕೊಂಡು ಹೋಗು. ಏಯ್, ನಾನು ಯಾಕೆ ಕರ್ಕೊಂಡು ಹೋಗ್ಬೇಕು? ನಾನೇ ನೀನು ಆಳ? ಎಸ್, ಎಕ್ಸಾಕ್ಟ್ಲಿ. ಫಾರ್ 24 hours ಯು ಆರ್ ಮೈ ಆಳ್ಗಟ್. ನೀನು ಯಾವಾಗ ನನ್ನ ರೂಮಿಂದ ಆಚೆ ಆಗ್ತೀಯಲ್ಲ, ಆಗಲೇ ನನ್ನ ಲೆಫ್ಟ್ ಲೆಗ್ ಕೂಡ ನಿನ್ನ ರೂಮ್ ಒಳಗೆ ಇಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಈಗ ಕೊಟ್ಟು ಮಾತಿಗೆ ತಪ್ಪದೆ ತೆಪ್ಪಗೆ ಬಂದು ಗಾಳಿ ಬಿಸು. ಲಕ್ಷ್ಮಿ, ಲಕ್ಷ್ಮಿ, ನನಗೆ ನಿದ್ದೆ ಬರ್ತಾ ಇದೆ ಲಕ್ಷ್ಮಿ. ಒಂದು ಕೆಲಸ ಮಾಡೋಣ, 8 ಅವರ್ ಶಿಫ್ಟ್ ಮಾಡ್ಕೋ, 3 ದಿನ ಮಾಡೋಣ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಡ್ಯೂಟಿ ಟೈಮು, ಓಕೆನಾ? ಓ, ಕರೆಕ್ಟ್. ನಿಂಗೆ ತಲೆಗೆ ಏಟು ಬಿದ್ದಾಗಿಂದನೇ ನೀನು ಹಂಗೆ ಆಡ್ತಾ ಇರೋದು. ಡ್ರೆಸ್ಸಿಂಗ್ ಮಾಡಿಸ್ಬೇಕಾ? ಆದಿ, ನನ್ನ ಕಿವಿ ಮೇಲೆ ಏನಾದರೂ ಇದೆಯಾ ನೋಡು. ಏನೂ ಇಲ್ಲ. ಯಾಕೆ? ಅದೇ, ನನ್ನ ಕಿವಿ ಮೇಲೆ ಏನಾದರೂ ಹೂ ಇದೆಯಾ ಅಂತ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಡ್ಯೂಟಿ ಅಂತೆ, ಡ್ಯೂಟಿ. ಸರಿ, ಹಾಗಾದರೆ ಕ್ಲಾಸ್ ರೂಮಲ್ಲಿ ನನ್ನ ಕಾಲು ಒತ್ತಬೇಕು, ನಾನು ನೀರು ಕೇಳಿದಾಗೆಲ್ಲ ನೀರು ತಂದು ಕೊಡಬೇಕು, ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ನನಗೆ ಊಟ ಮಾಡಿಸಿ ನನ್ನ ಬಾಯೆಲ್ಲ ಒರೆಸಿ ನನ್ನ ಬಾಕ್ಸ್ನೆಲ್ಲ ತೊಳೆದುಕೊಡ್ಬೇಕು. ಓಕೆನಾ? ಜಸ್ಟ್ 8 hours ಡ್ಯೂಟಿ ಫಾರ್ 3 days. ಅದೇಂಗೆ ಆಗುತ್ತಾ? ಆಗಲ್ಲ ಅಲ್ವಾ? ಹಾಗಿದ್ರೆ ಬಾಯಿ ಮುಚ್ಕೊಂಡು ಬಾ. ಏನು ಆದಿ? ಅಮೃತ ಅವ್ರು ಯಾಕೆ ಹಿಂಗೆ ಒದ್ದಾಡ್ತಿದ್ದಾರೆ? ಓ ಪಾಪ, ಇಡೀ ದಿನ ಅಡುಗೆ ಮನೇಲಿ ನಿಂತು ನಿಂತು ಕಾಲು ನೋವಾಗಿರುತ್ತೆ.
ಸಂಜೆ ಅವರೇ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಕಾಲು ನೋವು ಆಗ್ತಿದೆ ತಾನೇ? ಅದಕ್ಕೆ ಕಾಲು ಒತ್ತಾ ಇದ್ದೀನಿ. ಸಂಜೆ ಅವರೇ ನೀವು ಇದೆಲ್ಲ ಮಾಡಬೇಡಿ ಪ್ಲೀಸ್. ಅರೆ, ಫ್ರೆಂಡ್ಸು ಐಸ್ ಕ್ರೀಮ್ ಶೇರ್ ಮಾಡ್ಕೋಬೋದು, ಫ್ರೆಂಡ್ಸ್ ಸೆಲ್ಫಿನೂ ತೊಗೋಬೋದು, ಫ್ರೆಂಡ್ಸು ಕಾಲು ಒತ್ತೋದು ನಡೆಯುತ್ತೆ. ಅದು ಬೇರೆ ಇದು ಬೇರೆ. ಯಾವುದು ಬೇರೆ ಅಲ್ಲ, ಎಲ್ಲ ಒಂದೇ. ಸಂಜೆ ಅವರೇ ನೀವು ನನ್ನ ಕಾಲೆಲ್ಲ ಒತ್ತಿದ್ರೆ ನಂಗೆ ಒಂಥರ ಆಗುತ್ತೆ. ನಿಮ್ಮನ್ನು ನೋವಲ್ಲಿ ಒದ್ದಾಡ್ತಾ ಇರೋದು ನೋಡಿದ್ರೆ ನನಗೂ ಒಂಥರ ಆಗುತ್ತೆ. ನಾನೇನು ಇಡೀ ರಾತ್ರಿ ನಿಮ್ಮ ಕಾಲು ಒತ್ತಲ್ಲ, ನನಗೆ ನಿದ್ದೆ ಬರೋ ತನಕ ಒತ್ತೀನಿ ಅಷ್ಟೇ. ನನ್ನ ಕಾಲು ಒತ್ತಿ ಒತ್ತಿ ನಿಮ್ಮ ಕೈ ನೋವಾದರೆ ಆಗ ನಾನು ಮಲ್ಕೊತೀನಿ, ನೀವು ನನ್ನ ಕೈ ಒತ್ತಿ. ಅದು ಫ್ರೆಂಡ್ಶಿಪ್ಪಲ್ಲಿ ನಡೆಯುತ್ತಲ್ಲ. ಹಾ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತೀಯ ಆದಿ. ಹೋದ ಜನ್ಮದಲ್ಲಿ ನಾನು ರಾಣಿ ಆಗಿದ್ದಾಗ ನೀನು ನನ್ನ ಪಕ್ಕ ನಿಂತ್ಕೊಂಡು ನವಿಲ್ಗೆರೆ ಚಾಮರ ಬೀಸ್ತಿದ್ಯಾ ಅಂತ ನನ್ನ ಡೌಟ್. ನೀನು ಹೋದ ಜನ್ಮದಲ್ಲಿ ರಾಣಿ ಯಾರಿಗಾದ್ರೂ ಹೇಳ್ಬಿಟ್ಯಾ ನಕ್ಬಿಡ್ತಾರೆ. ಹೋದ ಜನ್ಮದಲ್ಲೂ ನೀನು ನಂತರನೇ ಯಾವುದಾದ್ರೂ ಅಮಾಯಕ ಹುಡುಗನ ಜೀವನ ಹಾಳು ಮಾಡೋಕ್ಕೆ ಅಂತಲೇ ಹುಟ್ಟಿರ್ತೀಯ ಅಷ್ಟೆ. ಯಾರ ಜೀವನ ಹಾಳಾದರೆ ನನಗೇನಾಗಬೇಕಾಗಿದೆ? ಈ ಜನ್ಮದಲ್ಲಿ ನಿನ್ನಂಥ ಒಳ್ಳೆ ಸರ್ವೆಂಟ್ ಸಿಕ್ಕಿದಾನಲ್ಲ, ಅಷ್ಟೇ ಸಂತೋಷ ನನಗೆ. ಬೀಸು ಬೀಸು, ಚೆನ್ನಾಗಿ ಬೀಸು. ಬಿಟ್ಟು ಕೂಳು ತಿಂದು ಕೊಬ್ಬು ಹಂಗೆ ಆಡಿಸ್ತಾ ಇದೆ ಇವಳನ್ನ. ಏನಾದರೂ ಹೇಳಿದ್ಯಾ? ನಾನಾ? ಇಲ್ಲಪ್ಪ, ಏನೂ ಹೇಳಲಿಲ್ಲ.